ನಾನು ಸ್ಪೆಷಲ್ ಆಗಿ ಕಾಲಿಫ್ಲವರ್ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಆಗಾಗ ಬಜಿ, ಬೋಂಡಾ ಹಾಗೆ ಗೋಬಿ ಮಂಚೂರಿ ಪಲ್ಯ ಮಾಡ್ಕೊಂಡು ತಿಂದು ತಿಂದು ಬೇಜಾರಾಗಿದ್ರೆ ಕಾಲಿಫ್ಲವರ್ನಿಂದ ಇವತ್ತು ಡಿಫ್ರೆಂಟ್ ಆಗಿ ಕಾಲಿಫ್ಲವರ್ ಸಲಾಡ್ ಮಾಡಿ ನೋಡಿ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ಆರೋಗ್ಯಕರ ಅಡುಗೆಯಲ್ಲಿ ಕಾಲಿಫ್ಲವರ್ ಸಲಾಡ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಟೊಮ್ಯಾಟೊ, ಸೌತೆಕಾಯಿ, ಕಾಲಿಫ್ಲವರ್, ಪಾಲಕ್ ಸೊಪ್ಪು, ಅಲಸಂದೆ ಕಾಳು, ಏಲಕ್ಕಿ ಪುಡಿ, ಪೆಪ್ಪರ್ ಪೌಡರ್, ಉಪ್ಪು, ನಿಂಬೆ ರಸ. ಈಗ ಆರೋಗ್ಯಕರ ಅಡುಗೆಯಲ್ಲಿ ಕಾಲಿಫ್ಲವರ್ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಆರೋಗ್ಯಕರ ಅಡುಗೆಯಲ್ಲಿ ಏನಕ್ಕೆ ಕಾಲಿಫ್ಲವರ್ನ ಬಳಸ್ತಾ ಇದ್ದೀನಿ ಅಂದರೆ, ಈ ಕಾಲಿಫ್ಲವರ್ ಅಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗಾಗಿ ಬೋನಿಗೆ ತುಂಬ ಒಳ್ಳೆಯದು. ಇನ್ನು ಸ್ಟ್ರೋಕಿಗಂತೂ ಇದು ಇನ್ನೂ ಒಳ್ಳೆಯದು. ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಾಲಿಫ್ಲವರ್ನ ಇವತ್ತು ನಾನು ಆರೋಗ್ಯಕರ ಅಡುಗೆಯಲ್ಲಿ ಏನಕ್ಕೆ ಬಳಸ್ತಾ ಇದ್ದೀನಿ ಅಂದರೆ, ತುಂಬ ಲಾಭ ಇದೆ ಆರೋಗ್ಯಕ್ಕೆ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ದೇಹದಲ್ಲಿ. ಹಾಗೆ ಬೋನ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಕಾಲಿಫ್ಲವರ್. ಇನ್ನು ಸ್ಟ್ರೋಕಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಕ್ಯಾನ್ಸರ್ನು ಕೂಡ ಇದು ಫೈಟ್ ಮಾಡುತ್ತೆ ಅಂತ ಈಗಿನ ಹೊಸ ವೈಜ್ಞಾನಿಕ ಅನ್ವೇಷಣೆ ಹೇಳ್ತಾ ಇದೆ. ಒಂದು ಟೊಮೆಟೊ ಸಾಕು. ಹಾಗೆ ಸೌತೆಕಾಯಿ ಕೂಡ. ಸೌತೆಕಾಯಲ್ಲಿ ಹೆಚ್ಚಾಗಿ ನೀರಿನಂಶ ಇರುತ್ತೆ, ಅದಕ್ಕೆ ಹೆಚ್ಚಾಗಿ ಸಲಾಡ್ಗಳಲ್ಲಿ ನಾವು ಸೌತೆಕಾಯಿನ ನೋಡ್ಬೋದು. ದೇಹಕ್ಕೆ ತುಂಬಾ ಒಳ್ಳೆಯದು. ಇನ್ನು ಪಾಲಕ್ ಅಂತೂ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದರಿಂದ ನಾನು ಎಷ್ಟೋ ಅಡುಗೆಗಳನ್ನು ಮಾಡೋದು ತೋರಿಸಿದ್ದೀನಿ, ಹಾಗೆ ಏನೇನು ಆರೋಗ್ಯಕ್ಕೆ ಲಾಭ ಇದೆ ಅಂತ ಕೂಡ ಹೇಳಿದ್ದೀನಿ. ಪಾಲಕನ್ನ ಎಷ್ಟು ಉಪಯೋಗಿಸಿದ್ರು ಕೂಡ ಕಡಿಮೆನೆ. ಅದಕ್ಕೆ ಡಾಕ್ಟರ್ ಹೇಳ್ತಾರಲ್ವಾ, ಹಸಿ ತರಕಾರಿ, ಸೊಪ್ಪು, ಹಣ್ಣನ್ನ ಸೇವಿಸ್ಬೇಕು, ಚೆನ್ನಾಗಿ ಆರೋಗ್ಯ ಇರಬೇಕು ಅಂದ್ರೆ ಅಂತ. ಅದಕ್ಕೆ ನಾನು ಆರೋಗ್ಯಕರ ಅಡುಗೆಯಲ್ಲಿ ಹೆಚ್ಚಾಗಿ ಈ ಥರ ಸಲಾಡ್ಗಳನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಹೆಚ್ಚಿರುವಂಥ ಟೊಮೆಟೊ, ಸೌತೆಕಾಯಿ ಹಾಗೆ ಪಾಲಕ್. ಏನಪ್ಪ ಇದು, ಸನಾ ಕಾಲಿಫ್ಲವರ್ ಸಲಾಡ್ ಅಂತ ಹೇಳಿದ್ಲು, ಮಿಕ್ಕಿದ್ದೆಲ್ಲ ತೋರಿಸ್ತಿದ್ದಾಳೆ, ಕಾಲಿಫ್ಲವರ್ನ ಹೇಗೆ ಬಳಸಬೇಕು ಅಂತ ತೋರಿಸ್ತಾ ಇಲ್ಲ ಅಂತ ನೋಡ್ತಿದ್ದೀರಾ? ಈಗ ಬಂದೆ ನೋಡಿ. ಕಾಲಿಫ್ಲವರ್ನ ನೀರಲ್ಲಿ ನೀಟಾಗಿ ತೊಳೆದು ತಗೊಂಡಿದ್ದೀನಿ, ಸಣ್ಣ ಸಣ್ಣ ತುಂಡು ಮಾಡಿದ್ದೀನಿ. ಇದನ್ನ ಒಂದು ಪ್ಯಾನ್ಗೆ ಹಾಕ್ಬಿಡಿ. ಹಾಗೆ ಸ್ವಲ್ಪ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಕಾಲಿಫ್ಲವರ್ ನೋಡಿದ ತಕ್ಷಣ ನಮಗೆ ಗೋಬಿ ಮಂಚೂರಿನೇ ನೆನಪಾಗೋದು. ಇನ್ನು ಕೆಲವರೆಲ್ಲ ಮನೆಯಲ್ಲಿ ಬೋಂಡಾ ಮಾಡ್ತಾರೆ, ಸಾಂಬಾರಿಗೆ ಉಪಯೋಗಿಸ್ತಾರೆ, ಹಾಗೆ ಇದರಿಂದ ಭಾಜಿ ಕೂಡ ಮಾಡ್ತಾರೆ. ಆದರೆ ನಾನಿವತ್ತು ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬೇಯಿಸಿರುವಂತ ಅಲಸಂದೆ ಕಾಳು ಕೂಡ ಹಾಕ್ತಾ ಇದ್ದೀನಿ. ಅಲಸಂದೆ ಕಾಳಲ್ಲಿ ಹೆಚ್ಚಾಗಿ ಪ್ರೋಟೀನ್ಸ್ ಇರುತ್ತೆ, ಹಾಗೆ ಮಕ್ಕಳಿಗೂ ಈ ಸಲಾಡ್ ಕೊಟ್ರೆ ಒಳ್ಳೇದಲ್ವಾ? ಕಾಳುಗಳನ್ನ ಕೊಟ್ಟಾಗ ಆಗುತ್ತೆ. ಹಾಗೆ ಹಸಿ ತರಕಾರಿ ಅಂತ ಅವ್ರು ತಿಂತಾನೆ ಇರಲ್ಲ, ಈಸಿಯಾಗಿ ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಸ್ವಲ್ಪ
ಏಲಕ್ಕಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ, ಒಂದು ಸ್ವಲ್ಪ ಉಪ್ಪು. ಈ ಸಲಾಡ್ಗೆ ನೀವು ಆಲಿವ್ ಆಯಿಲ್ನೇ ಬಳಸಬೇಕು ಅಂತ ಏನಿಲ್ಲ, ನಾವು ಮನೆಯಲ್ಲಿರೋಂಥ ಎಣ್ಣೆನ ಬಳಸಿದ್ರೂ ನಡೆಯುತ್ತೆ. ನೋಡಿ, ಕೊನೆಯದಾಗಿ ನಿಂಬೆ ಹಣ್ಣನ್ನ ಹಿಂಡಿದೆ. ನೋಡಿದ್ರಲ್ಲ ಆರೋಗ್ಯಕರ ಅಡುಗೆಯಲ್ಲಿ ಕಾಲಿಫ್ಲವರ್ ಸಲಾಡ್ ಹೇಗೆ ಮಾಡೋದು ಅಂತ. ನೀವು ಡೈಲಿ ತಟ್ಟೆ ತುಂಬ ಅನ್ನ ಹಾಕೊಂಡು ಚೆನ್ನಾಗಿ ಊಟ ಮಾಡಿ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಬೇಗ ಆರೋಗೋದು ಇಲ್ಲ, ಹಾಗೆ ಬೊಜ್ಜು ಕೂಡ ಹೆಚ್ಚಾಗುತ್ತೆ. ಅದ್ರ ಬದಲು ಈ ರೀತಿ ತಟ್ಟೆ ತುಂಬ ಸಲಾಡ್ನ ಮಾಡಿ 1 ತಿಂಗಳು ಮಾಡಿ ನೋಡಿ. ರಾತ್ರಿ ಹೊತ್ತು ಸಲಾಡ್ನ ತಿಂದು ನೀವು ಹೊಟ್ಟೆನೂ ತುಂಬುತ್ತೆ, ಹಾಗೆ ದೇಹದ ತೂಕ ಹೆಚ್ಚಾಗೋದಿಲ್ಲ. ಕಾಲಿಫ್ಲವರ್ ಸಲಾಡ್ ಮಾಡುವ ವಿಧಾನ: ಬೌಲ್ನಲ್ಲಿ ಟೊಮ್ಯಾಟೊ, ಸೌತೆಕಾಯಿ, ಪಾಲಕ್ ಸೊಪ್ಪು, ಎಣ್ಣೆಯಲ್ಲಿ ಬಾಡಿಸಿದ ಕಾಲಿಫ್ಲವರ್, ಬೇಯಿಸಿಕೊಂಡ ಅಲಸಂದೆ ಕಾಳು, ಏಲಕ್ಕಿ ಪುಡಿ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಕಾಲಿಫ್ಲವರ್ ಸಲಾಡ್ ಅನ್ನು ಸರ್ವ್ ಮಾಡಿ.